ಮಂಡ್ಯದಲ್ಲಿ ಅರ್ಚಕನ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪತ್ನಿಯ ಅನೈತಿಕ ಸಂಬಂಧವೇ ಅರ್ಚಕನ ಕೊಲೆಗೆ ಕಾರಣ. ಪ್ರಿಯಕರನ ಮೂಲಕ ಪತಿ ಹತ್ಯೆ ಮಾಡಿಸಿದ್ದ ಪತ್ನಿ ಸೇರಿ 4ರನ್ನ ಬಂಧಿಸಿ ಜೈಲಿಗಟ್ಟಿದ ಖಾಕಿ. ಪ್ರಕರಣ ಭೇದಿಸಿದ ಶ್ರೀರಂಗಪಟ್ಟಣ ಪೊಲೀಸರು. ಮಾರ್ಚ್ 6ರಂದು ಮರಳಗಾಲ ಗ್ರಾಮದಲ್ಲಿ ನಡೆದಿದ್ದ ಕೊಲೆ. ಗ್ರಾಮದ ಸಿದ್ದಲಿಂಗಪ್ಪ ಕೊಲೆಯಾಗಿದ್ದ ಅರ್ಚಕ. ತನ್ನ ಅಕ್ಕನ ಮಗಳನ್ನೇ ಮದುವೆ ಆಗಿದ್ದ ಅರ್ಚಕ ಸಿದ್ದಲಿಂಗಪ್ಪ. ಆದರೆ ಗ್ರಾಮದ ಹರೀಶನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಶಾಲಿನಿ ಹರೀಶ್ ಇಬ್ಬರು ಜೊತೆಯಲ್ಲೇ ಮನೆಯಲ್ಲಿ ಸಿಕ್ಕಿಬಿದ್ದಿದ್ರು. ಅಂದಿನಿಂದ ಆಗಿಂದಾಗೆ ಜಗಳ ತೆಗಿತಾ ಇದ್ದ ಅರ್ಚಕ ಸಿದ್ದಲಿಂಗ. ಇದರಿಂದ ಬೇಸತ್ತು ಪ್ರಿಯಕರನ ಜೊತೆ ಸೇರಿ ಪತಿ ಹತ್ಯೆಗೆ ಸ್ಕೆಚ್. ಅದರಂತೆ ತನ್ನಿಬ್ಬರು ಸ್ನೇಹಿತರ ಜೊತೆ ಸೇರಿ ಹತ್ಯೆ ಮಾಡಿದ ಹರೀಶ. ಹತ್ಯೆ ಬಳಿಕ ಶವವನ್ನ ನಾಲೆಗೆ ಬಿಸಾಡಿ ಅಪಘಾತದ ನಾಟಕ. ಮೃತನ ಅಂತ್ಯಕ್ರಿಯೆಯಲ್ಲಿಯೂ ಸ್ವತಃ ಭಾಗವಹಿಸಿದ್ದ ಆರೋಪಿ ಹರೀಶ. ತನಿಖೆ ವೇಳೆ ಅಕ್ರಮ ಸಂಬಂಧದಿಂದಲೇ ಹತ್ಯೆ ಅನ್ನೋದು ಸಾಬೀತು. ಅರ್ಚಕನ ಪತ್ನಿ ಶಾಲಿನಿ, ಆಕೆಯ ಪ್ರಿಯಕರ ಟಿಪ್ಪರ್ ಡ್ರೈವರ್ ಹರೀಶ, ಸ್ನೇಹಿತರಾದ ಗಣೇಶ್, ಸಂತೋಷ್ ಕುಮಾರ್ ಬಂಧಿತರು. ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಮಂಡ್ಯದಲ್ಲಿ ಅರ್ಚಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅರ್ಚಕನನ್ನ ಪತ್ನಿಯೇ ಕೊಲೆ ಮಾಡಿಸಿರೋದು ಇದೀಗ ಬಯಲಾಗಿದೆ. ಪತ್ನಿಯ ಅನೈತಿಕ ಸಂಬಂಧವೇ ಅರ್ಚಕನ ಕೊಲೆಗೆ ಕಾರಣ ಅನ್ನೋದು ರಿವೀಲ್ ಆಗಿದೆ. ಪ್ರಿಯಕರ ಹರೀಶ್ ಜೊತೆ ಸೇರ್ಕೊಂಡು ಅರ್ಚಕನನ್ನ ಆತನ ಪತ್ನಿ ಶಾಲಿನಿ ಕೊಲೆ ಮಾಡಿದ್ದಾಳೆ. ಪತ್ನಿ ಸೇರಿ 4ರನ್ನ ಇದೀಗ ಪೊಲೀಸರು ಜೈಲಿಗಟ್ಟಿದ್ದಾರೆ. ಪ್ರಕರಣವನ್ನ ಭೇದಿಸಿದ್ದಾರೆ ಶ್ರೀರಂಗಪಟ್ಟಣದ ಪೊಲೀಸರು. ಮಾರ್ಚ್ 6ರಂದು ಮರಳಗಾಲ ಗ್ರಾಮದ ಬಳಿ ಒಂದು ಕೊಲೆ ಪ್ರಕರಣ ನಡೆದಿತ್ತು. ಅರ್ಚಕ ಸಿದ್ದಲಿಂಗಪ್ಪ ಅವರನ್ನ ಕೊಲೆ ಮಾಡಲಾಗಿತ್ತು. ಸಿದ್ದಲಿಂಗಪ್ಪ ಅಕ್ಕನ ಮಗಳನ್ನೇ ಮದುವೆ ಆಗಿದ್ರು. ಅದೇ ಗ್ರಾಮದ ಹರೀಶನ ಜೊತೆ ಸಿದ್ದಲಿಂಗಪ್ಪ ಪತ್ನಿ ಶಾಲಿನಿಗೆ ಅಕ್ರಮ ಸಂಬಂಧ ಇತ್ತು. ಶಾಲಿನಿ ಹಾಗೂ ಹರೀಶ್ ಇಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಸಿದ್ದಲಿಂಗಪ್ಪ ಅವರಿಗೆ ಮನೆಯಲ್ಲಿ ಸಿಕ್ಕಿ ಬಿದ್ದಿದ್ರು. ಅಂದಿನಿಂದ ಇದೇ ವಿಚಾರಕ್ಕೆ ಸಿದ್ದಲಿಂಗಪ್ಪ ಹಾಗೂ ಅವರ ಪತ್ನಿ ಶಾಲಿನಿ ಮಧ್ಯೆ ಜಗಳ ಆಗ್ತಾ ಇತ್ತು. ಇದೇ ಕಾರಣಕ್ಕೆ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಮುಗಿಸಿದ್ದಾಳೆ ಪತ್ನಿ ಶಾಲಿನಿ. ತನ್ನಿಬ್ಬರು ಸ್ನೇಹಿತರ ಜೊತೆ ಸೇರಿ ಹತ್ಯೆ ಮಾಡಿದ್ದಾನೆ ಶಾಲಿನಿ ಪ್ರಿಯಕರ ಹರೀಶ್. ಬಳಿಕ ಶವವನ್ನ ನಾಲೆಗೆ ಬಿಸಾಡಿ ಇದು ಅಪಘಾತ ಅನ್ನೋ ನಾಟಕ ಮಾಡಿದ್ದಾರೆ. ಇನ್ನು ಮೃತನ ಅಂತ್ಯಕ್ರಿಯೆಯಲ್ಲೂ ಕೂಡ ಆರೋಪಿ ಹರೀಶ್ ಭಾಗವಹಿಸಿದ್ದ. ಇನ್ನು ತನಿಖೆ ಸಂದರ್ಭದಲ್ಲಿ ಇವರ ಕಳ್ಳಾಟ ಬಯಲಾಗಿದೆ. ಶಾಲಿನಿ ಹಾಗೂ ಆಕೆಯ ಪ್ರಿಯಕರ ಸೇರ್ಕೊಂಡು ಈ ಒಂದು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅರ್ಚಕನ ಪತ್ನಿ ಶಾಲಿನಿ, ಆಕೆಯ ಪ್ರಿಯಕರ ಟಿಪ್ಪರ್ ಡ್ರೈವರ್ ಹರೀಶ ಹಾಗೆ ಆತನ ಸ್ನೇಹಿತರಾದ ಗಣೇಶ್, ಸಂತೋಷ್ ಕುಮಾರ್ ಅನ್ನೋರನ್ನ ಇದೀಗ ಶ್ರೀರಂಗಪಟ್ಟಣ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.